ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾ ಕುಂಭಮೇಳದ ಮಹತ್ವ ಮತ್ತು ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರಯಾಗ್ರಾಜ್ ಮಹಾಕುಂಭ 2025 ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಯಾತ್ರಾ ಸ್ಥಳಗಳ ರಾಜ ಎಂದು ಕರೆಯಲ್ಪಡುತ್ತದೆ. ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ. ಮಹಾಕುಂಭ ನಮ್ಮ ದೇಶದಲ್ಲಿ ಅನೇಕ ಯಾತ್ರಾ ಸ್ಥಳಗಳಿವೆ. ಅವುಗಳಲ್ಲಿ ಪ್ರಯಾಗ್ರಾಜ್ ಕೂಡ ಒಂದು. ಪ್ರಯಾಗ್ರಾಜನ್ನು ಯಾತ್ರಾ ಸ್ಥಳಗಳ ರಾಜ ಎಂದು ಕರೆಯುತ್ತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತದೆ. ಇದು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುತ್ತದೆ. ಈ ಬಾರಿ ಮಹಾಕುಂಭ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಲಕ್ಷಾಂತರ ಸಾಧು ಸಂತರು ಸಂಗಮದಲ್ಲಿ ಮುಳುಗುತ್ತಾರೆ. ಇದಲ್ಲದೆ ಕೋಟ್ಯಾಂತರ ಜನರು ಇಲ್ಲಿಗೆ ಬರುತ್ತಾರೆ. ಸುಮಾರು 15 ಕಿಲೋಮೀಟರ್ ವರೆಗೆ ಹರಡಿರುವ ಸಂಗಮ ತೀರದಲ್ಲಿ ಕೋಟ್ಯಾಂತರ ಭಕ್ತರು ಮುಳುಗುವುದು ಅದ್ಭುತ ದೃಶ್ಯ. ಈ ಜನರೊಂದಿಗೆ ದೇವತೆಗಳು ಕೂಡ ತಮ್ಮ ರೂಪವನ್ನು ಬದಲಾಯಿಸಿಕೊಂಡು ಪವಿತ್ರ ಸಂಗಮ ಸ್ಥಳದಲ್ಲಿ ಮಹಾಕುಂಭ ಸ್ನಾನಕ್ಕೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಮಹಾಕುಂಭದಲ್ಲಿ ಸ್ನಾನ ಮಾಡುವ ಮಹತ್ವವನ್ನು ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ದೇಶದಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಜನರು ಇಲ್ಲಿಗೆ ಬಂದು ಮಹಾಕುಂಭದ ಐತಿಹಾಸಿಕ ದರ್ಶನಕ್ಕೆ ಸಾಕ್ಷಿಯಾಗುತ್ತಾರೆ. ಮಹಾಕುಂಭ ಸ್ನಾನದ ಸಮಯದಲ್ಲಿ ಏಕತೆಯ ದರ್ಶನವಾಗುತ್ತದೆ. ಮಹಾಕುಂಭಕ್ಕೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಇದನ್ನು ಇನ್ನಷ್ಟು ವಿಶೇಷವಾಗಿಸುತ್ತವೆ. ಕುಂಭಮೇಳದ ಇತಿಹಾಸ. ಕುಂಭಮೇಳದ ಸಂಪ್ರದಾಯವು ಬಹಳ ಹಳೆಯದು ಎಂದು ವಿದ್ವಾಂಸರು ನಂಬುತ್ತಾರೆ. ಆದರೆ ಅದಕ್ಕೆ ವ್ಯವಸ್ಥಿತ ರೂಪವನ್ನು ನೀಡಿದ ಕೀರ್ತಿ ಆದಿಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ಅವರು 4 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸಿದಂತೆಯೇ ಅವರು 4 ಯಾತ್ರಾ ಸ್ಥಳಗಳಲ್ಲಿ ಕುಂಭಮೇಳದಲ್ಲಿ ಸಾಧುಗಳು ಭಾಗವಹಿಸುವಿಕೆಯನ್ನು ಖಚಿತಪಡಿಸಿದರು. ಇಂದಿಗೂ ಶಂಕರಾಚಾರ್ಯ ಮಠಕ್ಕೆ ಸಂಬಂಧಿಸಿದ ಋಷಿಮುನಿಗಳು ಮತ್ತು ಸಂತರು ತಮ್ಮ ಶಿಷ್ಯರೊಂದಿಗೆ ಕುಂಭಮೇಳಗಳಲ್ಲಿ ಭಾಗವಹಿಸುತ್ತಾರೆ. ಕುಂಭಮೇಳ 2025ರ ಪ್ರಾಮುಖ್ಯತೆ. ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗಿದ್ದರೂ ಈ ಬಾರಿ ಕುಂಭಮೇಳಕ್ಕೆ ವಿಶೇಷ ಮಹತ್ವವಿದೆ. ವಿದ್ವಾಂಸರ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಪ್ರತಿ 12 ಕುಂಭಗಳನ್ನು ಮಹಾಕುಂಭ ಎಂದು ಕರೆಯಲಾಗುತ್ತದೆ. ಇದರ ಪ್ರಾಮುಖ್ಯತೆಯು ಇತರ ಕುಂಭಮೇಳಗಳಿಗಿಂತ ಹೆಚ್ಚು ಏಕೆಂದರೆ ಕುಂಭಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಆದರೆ ಮಹಾಕುಂಭಮೇಳವು 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪೂರ್ಣಕುಂಭ, ಅರ್ಧಕುಂಭ ಮತ್ತು ಮಹಾಕುಂಭ ಎಂದರೇನು? ವಾಸ್ತವವಾಗಿ ಧಾರ್ಮಿಕ ಗ್ರಂಥಗಳಲ್ಲಿ ಕುಂಭ ಮತ್ತು ಮಹಾಕುಂಭದ ವಿವರಣೆಗಳು ಮಾತ್ರ ಕಂಡುಬರುತ್ತವೆ. ಕುಂಭಮೇಳವು ದೇಶದ 4 ಸ್ಥಳಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪ್ರಯಾಗ್ರಾಜ್, ಉಜ್ಜಯಿನಿ, ನಾಸಿಕ್ ಮತ್ತು ಹರಿದ್ವಾರ. ಆದರೆ ಮಹಾಕುಂಭಮೇಳವು 144 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಮಹಾಕುಂಭ ಎಂದರೇನು? ಮಹಾಕುಂಭಮೇಳವು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುವ ಅತ್ಯಂತ ವಿಶೇಷವಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. 11 ಪೂರ್ಣಕುಂಭಗಳು ಪೂರ್ಣಗೊಂಡಾಗ 12ನೇ ಪೂರ್ಣಕುಂಭವನ್ನು ಮಹಾಕುಂಭ ಎಂದು ಕರೆಯಲಾಗುತ್ತದೆ. ಇದು 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭ 144 ವರ್ಷಗಳ ನಂತರ ಆಯೋಜಿಸಲಾಗಿದೆ. ಕುಂಭಮೇಳದ ಪೌರಾಣಿಕ ಮೂಲಗಳು. ಕುಂಭಮೇಳಕ್ಕೆ ಸಂಬಂಧಿಸಿದ ಕಥೆಯು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇದೆ. ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಅಮೃತವನ್ನು ಪಡೆಯಲು ಸಾಗರವನ್ನು ಮಂಥನ ಮಾಡಿದರು. ಸಾಗರದ ಈ ಮಂಥನದಿಂದ 14 ರತ್ನಗಳು ಹೊರಹೊಮ್ಮಿದವು. ಅವುಗಳಲ್ಲಿ ಲಕ್ಷ್ಮೀದೇವಿ, ಐರಾವತ, ಅಪ್ಸರೆ, ಕಲ್ಪವೃಕ್ಷ ಮತ್ತು ಕಾಮಧೇನು ಮುಂತಾದವು ಪ್ರಮುಖವಾಗಿವೆ. ಕೊನೆಗೆ ಧನ್ವಂತರಿಯು ಅಮೃತದ ಕುಂಡದೊಂದಿಗೆ ಪ್ರತ್ಯಕ್ಷನಾದ. ಅಮೃತ ಕುಂಡ ಹೊರಬಂದ ಕೂಡಲೇ ಅದನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಮಹಾಯುದ್ಧ ಪ್ರಾರಂಭವಾಯಿತು. ಈ ಯುದ್ಧವು ನಿರಂತರವಾಗಿ 12 ದಿನಗಳವರೆಗೆ ಮುಂದುವರಿಯಿತು. ಈ ಹೋರಾಟದ ಸಮಯದಲ್ಲಿ ಭೂಮಿಯ ಮೇಲಿನ 4 ಸ್ಥಳಗಳಲ್ಲಿ
ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಕೆಲವು ಅಮೃತದ ಹನಿಗಳು ಕಲಶದಿಂದ ಬಿದ್ದವು. ನಂತರ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ತೆಗೆದುಕೊಂಡು ದೇವತೆಗಳಿಗೆ ಅಮೃತವನ್ನು ನೀಡಿ ರಾಕ್ಷಸರಿಗೆ ಮೋಸಗೊಳಿಸಿದರು. ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದ ಅದೇ 4 ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ. ಕುಂಭಮೇಳದಲ್ಲಿ ನದಿಗಳ ಪ್ರಾಮುಖ್ಯತೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾದ ಕುಂಭಮೇಳದಲ್ಲಿ ನದಿಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಏಕೆಂದರೆ ದೇಶದಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತದೆಯೋ ಅಲ್ಲಿ ಕೆಲವು ಪವಿತ್ರ ನದಿಗಳು ಖಂಡಿತವಾಗಿಯೂ ಹರಿಯುತ್ತವೆ. ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮಿಸುವ ಸಂಗಮ್ ದಡದಲ್ಲಿ ಕುಂಭ ನಡೆಯುತ್ತದೆ. ಗಂಗಾ ತೀರದಲ್ಲಿರುವ ಹರಿದ್ವಾರದಲ್ಲೂ ಕುಂಭವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವು ನಾಸಿಕ್ನ ಗೋದಾವರಿ ನದಿ ಮತ್ತು ಉಜ್ಜಯಿನಿಯ ಪವಿತ್ರ ನದಿಯ ದಡದಲ್ಲಿ ನಡೆಯುತ್ತದೆ. ಈ ನದಿಗಳು ಭಾರತದಲ್ಲಿ ಮಾತ್ರವಲ್ಲದೆ ಹಿಂದೂ ಧರ್ಮದಲ್ಲಿಯೂ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಮಹಾಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡುವುದರ ಮಹತ್ವವೇನು? ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೆಯುವ ಮೊದಲು ಅಂದರೆ 12 ವರ್ಷಗಳ ಹಿಂದೆ ಹರಿದ್ವಾರದಲ್ಲಿ ಮಹಾಕುಂಭ ನಡೆಯುತ್ತಿತ್ತು. ಮಹಾಕುಂಭಮೇಳದಲ್ಲಿ ಜನರಿಗೆ ಅಪಾರ ನಂಬಿಕೆಯಿದೆ. ಮಹಾಕುಂಭಮೇಳವು ದೇಶದ ಅತಿದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯಾಗಿದ್ದು, ಇದನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ದೇಶದ ಕೇವಲ 4 ಸ್ಥಳಗಳಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ಮಾತ್ರ ನಡೆಸಲಾಗುತ್ತದೆ. ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ತಲಾ ಒಂದು ನದಿ ಮಾತ್ರ ಇದೆ. ಆದರೆ ಪ್ರಯಾಗ್ರಾಜ್ 3 ನದಿಗಳ ಸಂಗಮವಿದೆ. ಆದ್ದರಿಂದ ಪ್ರಯಾಗ್ರಾಜ್ಗೆ ಇತರ ಯಾತ್ರಾ ಸ್ಥಳಗಳಲ್ಲಿಯೇ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ಹರಿದ್ವಾರವು ಗಂಗಾ ನದಿಯನ್ನು, ಉಜ್ಜಯಿನಿಯು ಕ್ಷಿಪ್ರಾ ನದಿಯನ್ನು ಮತ್ತು ನಾಸಿಕ್ ಗೋದಾವರಿ ನದಿಯನ್ನು ಹೊಂದಿದ್ದರೆ, ಪ್ರಯಾಗ್ರಾಜ್ ಗಂಗಾ, ಯಮುನಾ ಮತ್ತು ಸರಸ್ವತಿ ಎಂಬ 3 ನದಿಗಳ ಸಂಗಮವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಮಹಾಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಾಡುವ ಸ್ನಾನದ ಮಹತ್ವವು ಹೆಚ್ಚಾಗಿರುತ್ತದೆ. ನೀವು ಮಹಾಕುಂಭದಲ್ಲಿ ಸ್ನಾನ ಮಾಡಲಿದ್ದರೆ ಕೆಲವು ನಿಯಮಗಳನ್ನು ನೆನಪಿನಲ್ಲಿಡಿ. ಇಲ್ಲದಿದ್ದರೆ ಮಹಾಕುಂಭಸ್ನಾನದ ಪ್ರಯೋಜನಗಳನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆ ನಿಯಮಗಳು ಹೀಗಿವೆ. ನೀವು ಪವಿತ್ರ ನದಿ ಸ್ನಾನದ ದಿನದಂದು ಮಹಾಕುಂಭಮೇಳಕ್ಕೆ ತಲುಪಿದ್ದರೆ ನಾಗಾಸಾಧುಗಳು ಇಲ್ಲಿ ಮೊದಲ ಸ್ನಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರ ಮುಂದೆ ತಪ್ಪಾಗಿ ಸ್ನಾನ ಮಾಡುವ ಹಾಗಿಲ್ಲ. ಸಾಧುಗಳ ಪೂಜೆಯ ನಂತರ ಬೇರೆಯವರು ಸ್ನಾನ ಮಾಡಬಹುದು. ಸ್ನಾನದ ನಂತರ ನೀವು ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಪುಣ್ಯ ಫಲಗಳು ಪ್ರಾಪ್ತವಾಗುವುದು. ಶಾಸ್ತ್ರಗಳ ಪ್ರಕಾರ ವಿವಾಹಿತರು 5 ಬಾರಿ ಸ್ನಾನ ಮಾಡುವುದು ಕಡ್ಡಾಯವಾಗಿದೆ. ಇದಾದ ನಂತರ ನೀವು ಮನೆಯಿಂದ ತೆಗೆದುಕೊಂಡು ಬಂದಿರುವ ವಸ್ತುಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಬೇಕು. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ನಡೆಯುವ ಶಾಹಿ ಸ್ನಾನದ ದಿನವು ಸ್ನಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಂದು ವೇಳೆ ನೀವು ಸಾಮಾನ್ಯ ದಿನಗಳಲ್ಲಿ ಪ್ರಯಾಗ್ರಾಜ್ಗೆ ಹೋಗಿದ್ದರೂ ಸಹ ಅದರ ಪ್ರಾಮುಖ್ಯತೆಯು ಕಡಿಮೆಯಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಮಹಾಕುಂಭಕ್ಕೆ ಭೇಟಿ ನೀಡಿ ಅಲ್ಲಿ ಸ್ನಾನ ಮಾಡಿದರೆ ಈ ಜನ್ಮದ ಹಾಗೂ ಹಿಂದಿನ ಜನ್ಮದ ಪಾಪಗಳು ಕಳೆಯುತ್ತದೆ ಎನ್ನುವ ನಂಬಿಕೆಯಿದೆ. ಇದಲ್ಲದೆ ನಿಮ್ಮ ಪೂರ್ವಜರ ಆತ್ಮಗಳು ಸಹ ಶಾಂತಿ ಮತ್ತು ಮೋಕ್ಷವನ್ನು ಪಡೆಯುತ್ತವೆ ಎನ್ನುವ ನಂಬಿಕೆಯಿದೆ. ಮಹಾಕುಂಭಮೇಳದಲ್ಲಿ ನಿಮಗೆ ಭಾಗಿಯಾಗಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಭಾಗಿಯಾಗಲು ಸಾಧ್ಯವಾಗದೇ ಇದ್ದರೆ ಇನ್ನಾವುದೇ ದಿನದಂದು ನೀವು ಈ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಿ ಪುಣ್ಯವನ್ನು ಪಡೆಯಬಹುದು. ಆದರೆ ಮಹಾಕುಂಭಮೇಳದಲ್ಲಿ ಮಾಡುವ ಶಾಹಿ ಸ್ನಾನವು ವಿಶೇಷವಾಗಿರುತ್ತದೆ. ಹರೇ ಕೃಷ್ಣ.